ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಟ್ರೂ ಲೈಫ್ ನ್ಯೂಸ್. ನಮ್ಮ ಬೆಂಗಳೂರು ಸಿಟಿನಲ್ಲಿ ಒಂದು ಲ್ಯಾಂಬೋರ್ಗಿನಿ ಕಾರು ದೊಡ್ಡ ಸುದ್ದಿ ಮಾಡಿತ್ತು. ಓಕೆ, ಸುದ್ದಿ ನೀವೆಲ್ಲ ನೋಡಿದ್ದೀರಾ. ಓಕೆ, ಎಮ್ ಜಿ ರೋಡಲ್ಲಿ ಮತ್ತು ನಾನಾ ಕಡೆಗಳಲ್ಲಿ ಕಾರನ್ನು ಲೀಲಾಜಾಲವಾಗಿ ತಿರುಗಿಸಿ ಅದು ಡ್ರಿಫ್ಟಿಂಗ್ ಅಂತ ನಮಗೂ ನಿಮಗೆಲ್ಲ ಗೊತ್ತಿದೆ. ಬಟ್ ಅದು ರೋಡ್ ಸರಿ ಇರಲಿಲ್ಲ. ಪಾಪ ಟ್ಯಾಲೆಂಟನ್ನು ಮೆಚ್ಚಬೇಕು ಅಂತ ಅವ್ರ ಕಡೆ ವಕೀಲರು ರಿಕ್ಕಿ ರಾಯ್, ಮಾಜಿ ಡಾನ್ ಮಗ ರಿಕ್ಕಿ ರಾಯ್ನ ಐ ಥಿಂಕ್ ಬೆಂಗಳೂರಿನ ಹೆವಿ ಟ್ರಾಫಿಕಲ್ಲಿ ಇಷ್ಟೆಲ್ಲ ಡ್ರಿಫ್ಟಿಂಗ್ ಮಾಡೋಕ್ಕೂ ಕೂಡ ಸಮಯ ಸಿಗುತ್ತೆ, ಜಾಗ ಸಿಗುತ್ತೆ ಅಂತ ರಿಕ್ಕಿ ರಾಯ್ ಮಾಡಿದ್ಮೇಲೆ ನಮಗೆಲ್ಲ ಗೊತ್ತಾಗಿದ್ದು. ಬಟ್ ಅದೇ ರೀತಿಯಂತೆ ಆ ರಿಕ್ಕಿ ರಾಯ್ನ ಹುಡ್ಕೊಂಡೋಗಿ ಕಾರನ್ನು ಸೀಸ್ ಮಾಡಿಕೊಂಡು ಬಂದು ಪೆನಾಲ್ಟಿ ಹಾಕಿ ರೀಲ್ಸ್ ಮಾಡಿದಂಥ ಐ ಥಿಂಕ್ ನಮ್ಮ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸರು ಒಂದು ಕಡೆ ಆದರೆ, ಈಗ ಇನ್ನೊಂದು ಕಡೆ ಈ ರಿಕ್ಕಿ ರೈಗೆ ಇನ್ನೊಂದು ತಲೆನೋವು ಶುರುವಾಗಿದೆ. ಈ ಒಂದು ಲ್ಯಾಂಬೋರ್ಗಿನಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಲ್ಯಾಂಬೋರ್ಗಿನಿ ಕಾರ್ ಏನಿದೆ, ಇದನ್ನೊಂದು ಬೋಗಸ್ ನಂಬರ್ ಪ್ಲೇಟನ್ನು ಅಳವಡಿಸಲಿ ಮಾಜಿ ಮಗ ಡಾನ್ ಓಡಿಸ್ತಾ ಇದ್ರು ಅಂತ ಹೇಳಿ ಕಬ್ಬನ್ ಪಾರ್ಕಿನ ಈಗ ಫಸ್ಟ್ ಟ್ರಾಫಿಕ್ ಅವರು ಹಿಡಿದು ಅದನ್ನು ಸೀಸ್ ಮಾಡಿ ಪೆನಾಲ್ಟಿ ಹಾಕಿದ್ರು, ರೀಲ್ಸ್ ಮಾಡಿದ್ರು. ಡೆಫಿನೆಟ್ಲಿ ಒಂದು ಸೂಚನೆ ಅಂತ ಕೊಟ್ಟರು, ಗಿಫ್ಟಿಂಗು ಉಚಿತನ ಎಲ್ಲ ಮಾಡಿದ್ರೆ ಗಾಡಿಗಳು ಸೀಸ್ ಆಗುತ್ತೆ ಅಂತ. ಅದನ್ನು ಐ ಥಿಂಕ್ ಒಂದು ರೀತಿಯಲ್ಲಿ ಅದನ್ನು ಅವ್ರ ವಕೀಲರು ಹೇಳಿದಂಥ ರೀತಿ ನಿಜವಾಗ್ಲೂ ಖುಷಿಯಾಯಿತು. ಇಂಥ ವಕೀಲರಿದ್ರೆ ಖಂಡಿತವಾಗಿ ಐ ಥಿಂಕ್ ಈ ರೀತಿ ಡ್ರಿಫ್ಟಿಂಗ್ ಮಾಡೋಕ್ಕೆ, ವಿಲಿಂಗ್ ಮಾಡೋಕ್ಕೆ ಎಷ್ಟು ಉಪಯೋಗನಪ್ಪ, ಅವರವರ ಕ್ಲೈಂಟ್ಗಳನ್ನು ಹೆಂಗೆ ಬಚಾವ್ ಮಾಡ್ಬೋದು ಅನ್ನೋದನ್ನು ನಾವು ಕೇಳಿ ತುಂಬ ಖುಷಿಯಾಯಿತು. ಬಟ್ ಈಗ ಅದೇ ರಿಕ್ಕಿ ರಾಯ್ಗೆ ಒಂದು ತಲೆನೋವು ಶುರುವಾಗಿದೆ. ಫೇಕ್ ನಂಬರ್ ಪ್ಲೇಟ್ ಅಥವಾ ಐ ಥಿಂಕ್ ಒಂದು ಕಳ್ಳತನದ, ಅಂದರೆ ಆ ಕಾರ್ಗೂ ಮತ್ತು ಆ ನಂಬರ್ ಪ್ಲೇಟ್ಗೂ ಸಂಬಂಧನೇ ಇಲ್ದಿರ ಅಷ್ಟು ದೊಡ್ಡ ವ್ಯಕ್ತಿ ಅಂತ ಹೇಳ್ಕೊಳೋವಂಥ ರಿಕ್ಕಿ ರಾಯ್ ಒಂದು ಐ ಥಿಂಕ್ ಒಂದು ಫೇಕ್ ನಂಬರ್ ಪ್ಲೇಟನ್ನು ಆ ಲ್ಯಾಂಬೋರ್ಗಿನಿಸ್ ಕೋಟ್ಯಾಂತರ ರೂಪಾಯಿ ಹಣವನ್ನು ಲ್ಯಾಂಬೋರ್ಗಿನಿ ಕಾರ್ಗೆ ಸುರಿದು ಡೆಲ್ಲಿನಲ್ಲಿ ಅದನ್ನು ಬೆಂಗಳೂರು ತೊಗೊಂಬಂದು ಅದನ್ನು ಡ್ರಿಫ್ಟಿಂಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಜನ ಎಲ್ಲ ಚಪ್ಪಾಳೆ ಹೊಡೆದಿದ್ದು, ಮೆಚ್ಚುಗೆ ಬೆಚ್ಚಿದ್ದು, ಒಂದಷ್ಟು ಜನ ಬೇಜಾರು ಮಾಡಿಕೊಂಡ್ರು. ಅಲ್ಲ ಗುರು, ಇವ್ರು ಮಾತ್ರ ಡ್ರಿಫ್ಟಿಂಗ್ ಮಾಡ್ತಾರೆ, ನಮ್ಗೆ ಯಾಕೆ ಮಾಡೋಕ್ಕೆ ಬಿಡೋಕ್ಕಿಲ್ಲ ಅಂತ, ಮಾಡಿದ್ರೆ ಏನಾಗುತ್ತೆ ಅಂತ ಐ ಥಿಂಕ್ ಆಲ್ರೆಡಿ ಕಬ್ಬನ್ ಪಾರ್ಕ್ ಪೊಲೀಸರು ಜೊತೆಯಲ್ಲಿ ಲಾ ಆ್ಯಂಡ್ ಆರ್ಡರ್ ಇಬ್ಬರು ಕೂಡ ತೋರಿಸಿದ್ದಾರೆ. ಬಟ್ ಪ್ರಶ್ನೆ ಏನಪ್ಪ ಅಂತಂತಂದರೆ, ಈಗ ಈ ಕಾರಿನ ನಂಬರ್ ಪ್ಲೇಟು ಒಂದು ಫೇಕ್ ನಂಬರ್ ಪ್ಲೇಟ್ ಹಾಕೊಂಡೋಗಿದ್ದಕ್ಕೆ ವಂಚನೆ, ಐ ಥಿಂಕ್ ಮ್ಯಾನಿಪುಲೇಷನ್ಸ್ ವಗೇರಾ ಹಾಕಿ ಒಂದು ಕ್ರಿಮಿನಲ್ ಕೇಸನ್ನು ಜಡಿದಿದ್ದಾರೆ ಆ ಕಾರ್ ಮೇಲೆ ಮತ್ತು ಕಾರಿನ ಮಾಲೀಕರ ಮೇಲೆ. As on record, it belongs to Ricky Rai, once again ಮಾಜಿ ಡಾನ್ ಮುತ್ತಪ್ಪರೈನ ಮಗ ಅಂತ ನಾವೆಲ್ಲ ನಮಗೂ ನಿಮಗೆಲ್ಲ ಗೊತ್ತಿದೆ. ಈ ವಿಚಾರ ಏನು ಅಂತಂದರೆ, ವಾರಂಟ್ ಅದು FIR ಮಾಡಿ ವಾರಂಟ್ ಮಾಡಿದ ತಕ್ಷಣ ಇವರು ನಮ್ಮ ರಿಕ್ಕಿ ರೈ ಅವರು ಅಂತ ಹೇಳಿ ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಮಾಧ್ಯಮಗಳು ಅದನ್ನು ಎಕ್ಸ್ಪೋಸ್ ಮಾಡಿದೆ. ಅಲ್ಲ, ಲ್ಯಾಂಬೋರ್ಗಿನಿ ಡ್ರಿಫ್ಟಿಂಗ್ನ ಕಲೆನ ಮೆಚ್ಚುಗೆ ಪಟ್ಕೊಂಡಂಥ ಬೆಂಗಳೂರು ಅದೇ ಲ್ಯಾಂಬೋರ್ಗಿನಿಗೆ ಫೇಕ್ ನಂಬರ್ ಪ್ಲೇಟ್ ಹಾಕಿ FIR ಆಗಿದ ತಕ್ಷಣ ಅಂತ ಆಸ್ಟ್ರೇಲಿಯಾಗೆ ಹೋಗಿರೋ ಅಂಥ ರಿಕ್ಕಿ ರಾಯ್ ನಡೆಯನ್ನು ಏನು ಹೇಳಬೇಕು, ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ತಾರೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಡಿಫೆಂಡ್. ಯಾಕಂದರೆ ಡ್ರಿಫ್ಟಿಂಗ್ನ ಡಿಫೆಂಡ್ ಮಾಡ್ಕೊಂಡಿದ್ದಾಯ್ತು, ಕಲೆ ಮೆಚ್ಕೋಬೇಕು, ರೋಡ್ ಸರಿ ಇಲ್ಲ, ಆಮೇಲೆ ಅಪ್ರಿಷಿಯೇಟ್ ಮಾಡಬೇಕು ಅಂತ. ಈಗ FIR ಆದಮೇಲೆ ಐ ಥಿಂಕ್ ಈ ಒಂದು ಸಾಹಸ ಏನಿದೆ, ವಾರಂಟನ್ನು ಅವಾಯ್ಡ್ ಮಾಡಿಕೊಂಡು ಆಸ್ಟ್ರೇಲಿಯಾಗೆ ಹೋಗಿರೋ ಸಾಹಸನ ಮೆಚ್ಕೊಳ್ಬೇಕಾ, ಚಪ್ಪಾಳೆ ಹೊಡಿಬೇಕಾ, ಅಪ್ರಿಷಿಯೇಟ್ ಮಾಡಬೇಕಾ ಗೊತ್ತಿಲ್ಲ. ಏನೋ ಒಂದಂತೂ ನಿಜ, ಇವತ್ತಿನ ವ್ಯವಸ್ಥೆಯಲ್ಲಿ ಹಣ ಇದ್ದರೆ ಏನನ್ನು ಬೇಕಾದ್ರೂ ಜಯಿಸ್ಬೋದು ಅನ್ನೋ ಒಂದಷ್ಟು ಮೆಸೇಜ್ ಆದರೆ, ಇಲ್ಲ ಹಣ ಇದ್ದವ್ರಿಗೂ ಕೂಡ ನಾವು ಬುದ್ಧಿ ಕಲಿಸ್ಬೋದು ಅನ್ನೋ ಒಂದು ಸಣ್ಣ ಮೆಸೇಜು ಇದೆ, ಎರಡೂ ಇದೆ. ಬಟ್ ಒಂದಂತೂ ನಿಜ, ಯಾರೇ ಆಗಿರಲಿ ಕಾನೂನ ಪಾಲನೆ ಮಾಡಬೇಕಾಗತ್ತೆ. ಆಮೇಲೆ ನಾವುಗಳು ಉಚಿತನ ಮೆರಿಬೇಕು ಅಂದರೆ ಬೆಂಗಳೂರು ಮುಂಚೆ ಥರ ಇಲ್ಲ. ಬೆಂಗಳೂರಿಗೆ ಒಂದು ಸಪೋನ ಟೈಮ್ 20 ವರ್ಷದ ಮುಂಚೆ ಖಾಲಿ ರೋಡುಗಳು, ಗಾಡಿ ಇಲ್ಲದಂಥ ರೋಡುಗಳು, ಜನಸಂಖ್ಯೆ ಕಡಿಮೆನೇ ಇದ್ದಂಥ ಬೆಂಗಳೂರು ಇವತ್ತು ತುಂಬಿ ತುಳುಕ್ತಾ ಇದೆ. ನಾವು ಟ್ರಾಫಿಕಲ್ಲಿ ಓಡಿಸ್ಬೇಕಾದ್ರೂ ಅಷ್ಟೇ, ಸ್ವಲ್ಪ ಹಿಂದೆ ಮುಂದೆ ಮಾಡಿದೆ ಹಿಂದಿರೋನು ನಮಗೆ ಗೊತ್ತಾನೆ, ನಾವು ಮುಂದೆಯವ್ರಿಗೆ ಗೊತ್ತಬೇಕಾಗತ್ತೆ. ಅಂಥ ಪರಿಸ್ಥಿತಿನಲ್ಲಿ ಈ ರೀತಿಯ ಹುಚ್ಚುತನಗಳನ್ನು ಮಾಡಿ ಸಮರ್ಥನೆ ಮಾಡ್ಕೊಳೋದು, ಜೊತೆಯಲ್ಲಿ ಅಲ್ಲ ಜಸ್ಟ್ ಇಮ್ಯಾಜಿನ್, ಅದು ಲ್ಯಾಂಬೋರ್ಗಿನಿ ಕಾರು ಸಣ್ಣ ಪುಟ್ಟ ಬಂಡವಾಳ ಅಂತೂ ಹಾಕಿರೋ, ಕೋಟ್ಯಾಂತರ ರೂಪಾಯಿ ಹಾಕಿ ತೊಗೊಂಬಂದು ಫೇಕ್ ನಂಬರ್ ಪ್ಲೇಟ್ ಹಾಕಿ ಓಡಿಸೋ ಅಂಥ ಪ್ರಮೇಯ ಅವ್ರಿಗೆ ಏನಿತ್ತು, ಯಾಕೆ ಮಾಡಬೇಕಾಗಿತ್ತು? ಇಲ್ಲ ಅದೇ ನಂಬರ್ ಪ್ಲೇಟಲ್ಲಿ ಹಾಕ್ಕೊಂಡು ಓಡಿಸಿದ್ರು ಕೂಡ ಅಕಸ್ಮಾತ್ ಏನೋ ಹಿಡಿದಿದ್ರೆ ಪೆನಾಲ್ಟಿ ಆಗ್ತಾಯಿದ್ರು. ಬಟ್ ವಿ ಆರ್ ಗಿವಿಂಗ್ ಎ ಫೇಕ್ ರೆಪ್ರೆಸೆಂಟೇಷನ್
ಈಗ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ನಾವುಗಳೇ ತಪ್ಪುಗಳನ್ನ ಮಾಡಿ ಬೆಂಗಳೂರಲ್ಲಿ ಆ ರೀತಿ ಫೇಕ್ ನಂಬರ್ ಪ್ಲೇಟ್ಗಳು ಹಾಕ್ಕೊಂಡು ಕ್ರೈಮ್ ಮಾಡೋ ಅಂಥವ್ರು, ನಾನಾ ರೀತಿಯ ಉಚ್ಚಾಟ ಮೆರೆಯುವಂಥವ್ರು, ಡ್ರಗ್ ಪೆಡ್ಲರ್ಸ್ಗಳು ಎಲ್ಲ ನಾನಾ ರೀತಿಯ ಕ್ರೈಮ್ ಮಾಡೋ ಅಂಥವ್ರು ಇದನ್ನೆಲ್ಲ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಲ್ಯಾಂಬೋರ್ಗಿನಿ ಡ್ರಿಫ್ಟನ್ನು ಬೆಂಗಳೂರಿಗೆ ಮತ್ತು ಕರ್ನಾಟಕಕ್ಕೆ, ಪ್ರಪಂಚಕ್ಕೆ ಮೆಚ್ಚುಗೆಯನ್ನು ಕೊಟ್ಟಂಥ ರಿಕಿ ರಾಯ್ ಫೇಕ್ ನಂಬರ್ ಪ್ಲೇಟ್ಗೆ FIR ಆಗಿದ ತಕ್ಷಣ ವಿದೇಶಕ್ಕೆ ಯಾರೋ ಹೋಗಿರೋದು, ಅದರಲ್ಲೂ ಆಸ್ಟ್ರೇಲಿಯಾ ಹೋಗಿದ್ದಾರೆ ಅನ್ನೋದು ಕೂಡ ಕನ್ನಡಪ್ರಭದಲ್ಲಿ ಐ ಥಿಂಕ್ ಮಾಧ್ಯಮದಲ್ಲಿ ಬಂದಿದೆ ಅಂತ ಈ ಮೂಲಕ ಹೇಳ್ತಾ ನೋಡೋಣ. ಈಗ ಯಾವ ರೀತಿಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ನಾವೆಲ್ಲ ಅಂತ ಯಾರಾದ್ರೂ ತಿಳಿಸ್ಬೇಕೀಗ ಅಂತ ಹೇಳುತ್ತಾ ಐ ಥಿಂಕ್ ಲ್ಯಾಂಬೋರ್ಗಿನಿಯ ವಿಚಾರವನ್ನು ಇಲ್ಲಿಗೆ ಬಿಡ್ತೀವಿ. ನೋಡೋಣ ವಾಪಸ್ ಬರ್ತಾರಾ, ಓಕೆ ಬಂದಮೇಲೆ ಏನಾಗುತ್ತೆ, ಲ್ಯಾಂಬೋರ್ಗಿನಿ ಕಾರನ್ನು ಬಿಡ್ತಾರಾ, ಪೊಲೀಸರು ಬಿಡಿಸ್ತಾರಾ, ಎಲ್ಲ ನೋಡೋಣ ಅಂತ ಹೇಳ್ತಾ ನಾನು ನಿಮ್ಮ ರೋಗಿ ಜಗದೀಶನ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್. ಥ್ಯಾಂಕ್ ಯು.